ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಮಾಹಿತಿಯನ್ನು ತೆಗೆದುಕೊಂಡು ಬರುವಂತಹ ಮಹಿಳಾ ಕಾರ್ಯಕ್ರಮ ಇದು. ಸೊ ವೀಕ್ಷಕರ, 50ರ ನಂತರ ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ಒಂದಲ್ಲ ಒಂದು ರೋಗಗಳು ಕಾಣಿಸ್ಕೊಳ್ಳುತ್ತವೆ. ಆದರೆ ತುಂಬ ಜನಕ್ಕೆ, ಸಾಕಷ್ಟು ಜನರಲ್ಲಿ ಕೈಕಾಲು ನಡ್ಕ ಉಂಟಾಗುತ್ತೆ, ನಡೆಯೋಕ್ಕಾಗಲ್ಲ, ಇದು ನಿಲ್ಲೋಕ್ಕಾಗಲ್ಲ, ಅಷ್ಟೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೂ ಕೂಡ ಆಗಲ್ಲ. ಇದಕ್ಕೆ ಏನಂತಾರೆ? ಇದು ಪಾರ್ಕಿನ್ಸನ್ನ ಕೆಲ ಲಕ್ಷಣಗಳು. ಪಾರ್ಕಿನ್ಸನ್ ಅಂದರೆ ಏನು ಅನ್ನೋದು ನಿಮ್ಮ ಡೌಟ್ ಇರ್ಬೋದು. ಪಾರ್ಕಿನ್ಸನ್ ಯಾಕೆ ಬರುತ್ತೆ, ಪಾರ್ಕಿನ್ಸನ್ ಏನಿದು ಸಮಸ್ಯೆ, ಎಂಥವರಲ್ಲಿ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಪರಿಹಾರ ಅಂತ ತಿಳ್ಕೊಳ್ಳೋಣ. ಇವತ್ತಿನ ಸುಹಾಸಿನಿಯಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ನರಗಂಟಿನಲ್ಲಿ ಡೋಪಮಿನ್ ಕೊರತೆಯಿಂದ ಉಂಟಾಗುವಂತಹ ಪಾರ್ಕಿನ್ಸನ್ ಸಮಸ್ಯೆ ಬಗ್ಗೆ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಇಬ್ಬರು ತಜ್ಞರಿದ್ದಾರೆ. ಡಾಕ್ಟರ್ ಗುರುಪ್ರಸಾದ್, ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಇವರು, ಮತ್ತೊಬ್ಬರು ಡಾಕ್ಟರ್ ರಘುರಾಮ್, ಫಿಸಿಷಿಯನ್. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇತ್ತು. ಸುಹಾಸಿನಿ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ ಇಬ್ಬರಿಗೂ. ನಮಸ್ಕಾರ. ಸೊ ಮೊದಲೇದಾಗಿ ರಘುರಾಮ್ ಅವರು ಹೇಳೋದಾದರೆ, ಪಾರ್ಕಿನ್ಸನ್ ಅನ್ನೋದು ತುಂಬ ಜನಕ್ಕೆ ಗೊತ್ತಾಗಲ್ಲ. ಅಂದರೆ ಏನಿದು ಆ್ಯಕ್ಚುಲಿ, ಏನು ಸಮಸ್ಯೆ ಅಂತ ಹೇಳಿ. ಸೊ ಪಾರ್ಕಿನ್ಸನ್ ಎಂಥವರಲ್ಲಿ ಕಾಣಿಸ್ಕೊಳ್ಳುತ್ತೆ, ಏನು ಲಕ್ಷಣಗಳು ಇದ್ರದ್ದು? ಪಾರ್ಕಿನ್ಸನ್ಸ್ ನೀವು ಹೇಳ್ದಂಗೆ 50 ವರ್ಷ ಮೇಲ್ಪಟ್ಟು ಇರೋ ವಯಸ್ಸಲ್ಲಿ ಬರುವಂಥ ಕಾಯಿಲೆ. ಇದು ನ್ಯೂರೋ ಡಿಜೆನರೇಟಿವ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಮೆದುಳು ಬರುವಂಥ ಡಿಸೀಸು. ಇದು ಸತತವಾಗಿ ಮುಂದುವರಿಯುವಂಥ ಡಿಸೀಸು. ಇದರಲ್ಲಿ ಯೂಶಲಿ ಲಕ್ಷಣಗಳು ಕಾಣಿಸ್ಕೊಳ್ಳೋದು ಅಂದರೆ ಕೈಯಲ್ಲಿ ನಡಕ ಹುಟ್ಟೋದು, ಟ್ರೆಮರ್ಸ್ ಏನಂತೀವಿ. ಆಮೇಲೆ ಕೈಕಾಲು ಮೂವ್ಮೆಂಟ್ಸ್ ನಿಧಾನವಾಗ್ಬಿಡುತ್ತೆ. ಸೊ ಯೂಶಲಿ 10 ನಿಮಿಷ 15 ನಿಮಿಷ ತೊಗೊಳ್ಳುವಂಥ ಕಾರ್ಯಗಳು, ಸ್ನಾನ ಇರ್ಬೋದು ಅಥವಾ ಊಟ ಮಾಡುವಂಥ ಇರ್ಬೋದು ಕಾರ್ಯ, ಅರ್ಧ ಗಂಟೆ ಆಗುತ್ತೆ, 1 ಅವರ್ ಆಗುತ್ತೆ. ಅದು ಹಾಗೆ ನಿಧಾನವಾಗಿ ಬೆಳೆಯುತ್ತಾ ಹೋಗುತ್ತೆ. ಸೊ ನಡೆಯೋದಕ್ಕೂ ಕಷ್ಟ ಆಗುತ್ತೆ. ನಡಿಬೇಕಾದ್ರೆ ಬ್ಯಾಲೆನ್ಸ್ ಇರೋದಿಲ್ಲ, ಒಂದೊಂದ್ಸಲ ಬೀಳೋ ಪರಿಸ್ಥಿತಿನೂ ಬರಬಹುದು. ಇದಲ್ದೇನೆ ಇದ್ರ ಜೊತೆಗೆ ಈ ಥರ ಸಮಸ್ಯೆಗಳ ಜೊತೆಗೆ ಡಿಪ್ರೆಷನು ಇರಬಹುದು, ನಿದ್ದೆಯಲ್ಲಿ ಪ್ರಾಬ್ಲಮ್ ಹುಡ್ಕೋಬೋದು. ಸೊ ಇವೆಲ್ಲ ಪ್ರಾಬ್ಲಮ್ಸು ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಂಚೆ 50-60 ವರ್ಷ ಮುಂಚೆ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಅನ್ನೋದು ತುಂಬ ಕಡಿಮೆನೇ ಇತ್ತು. ಇವಾಗ ಟೆಕ್ನಾಲಜಿ ಆಮೇಲೆ ಹೊಸ ಮೆಡಿಸಿನ್ಸ್ ಬಂದಿರೋದ್ರಲ್ಲಿ ಈ ಕಾಯಿಲೆನ ನಾವು ಸಮರ್ಪಕವಾಗಿ ನಾವು ಟ್ರೀಟ್ ಮಾಡಬಹುದು. 70-80% ಅಷ್ಟು ಸಿಂಪ್ಟಮ್ಸ್ನ ನಾವು ಮೆಡಿಕೇಶನ್ಸಿಂದಾನೇ ಕಡಿಮೆ ಮಾಡ್ಬೋದು. ಬಟ್ ಬರ್ತಾ ಮೆಡಿಸಿನ್ಸು ಇಫೆಕ್ಟೂ ಕಡಿಮೆ ಆಗ್ತಾ ಹೋಗುತ್ತೆ. ಕೈ ನಡಕ ಇರಲಿ ಅಥವಾ ನಡೆಯೋದು ನಿಧಾನವಾಗಿ ಗತಿ ಇರಲಿ, ಮೆಡಿಸಿನ್ಸಿಂದ ಏನು ರೆಸ್ಪಾನ್ಸ್ ಇನಿಷಿಯಲಿ ನಾವು 5-6 ವರ್ಷಕ್ಕೆ ನೋಡ್ತೀವಿ. ಆಮೇಲೆ 5-6 ವರ್ಷ ಆದಮೇಲೆ ಮೆಡಿಸಿನ್ಸ್ ಇಫೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಮೋಟರ್ ಫ್ಲಕ್ಚುಯೇಷನ್ಸ್ ಅಂತ ಹೇಳ್ತೀವಿ. ಅಂದರೆ ಫಸ್ಟ್ ಒಂದು 6-7 ತಾಸು ನಿದ್ದೆ, ಟ್ಯಾಬ್ಲೆಟ್ಸ್ ಇಫೆಕ್ಟ್ ಇರೋದು 3 ತಾಸು ಅಥವಾ 4 ತಾಸು ಅಷ್ಟೇ ಇಫೆಕ್ಟ್ ಇರ್ಬೋದು. ಅದು ಇದ್ದಕ್ಕಿದ್ದಂಗೆ ನಡೆಯೋದು ನಿಧಾನವಾಗ್ಬಿಡ್ಬೋದು, ಅವ್ರಿಗೆ ಗೊತ್ತಿಲ್ಲದೇ ನಿಂತು ಹೋಗ್ಬೋದು, ನಡಕ ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಆಗ್ಬೋದು. ಸೊ ಏನೇ ಕಾರ್ಯ ಇರುತ್ತೆ ದಿನದಲ್ಲಿ ಅದೆಲ್ಲ ಅದಕ್ಕೆ ಅಡ್ಡಿ ಬರುತ್ತೆ. ಸೊ ಆಫೀಸಲ್ಲಿ ಕೆಲಸ ಮಾಡೋರಾಗಲಿ, ಬರೆಯೋದಕ್ಕಾಗಲ್ಲ, ಅಥವಾ ಇವಾಗ ಡಾಕ್ಟರ್ಸ್ ಆಗಲಿ, ಆಪರೇಷನ್ ಮಾಡುವಂಥ ಡಾಕ್ಟರ್ಸ್ ಆಗಲಿ, ಸಡನ್ನಾಗಿ ಅವರಿಗೆ ಈ ಥರ ಕೈಕಾಲು ನಡಕ ಶುರುವಾಯಿತು ಅಂತಂದರೆ, ಅಥವಾ ನಿಧಾನ ಆಗಿಬಿಟ್ರೆ ಅವ್ರು ಮಾಡುವಂಥ ಕಾರ್ಯಗಳು ಅದಕ್ಕೆ ಅಡ್ಡಿ ಬರುತ್ತೆ. ಸೊ ಹಾಗಾಗಿ ಬರ್ತಾ ಡಿಸೀಸ್ ಮುಂದುವರೆದಂಗೆ ಸಿಂಪ್ಟಮ್ಸ್ ಜಾಸ್ತಿ ಆಗೋಗುತ್ತೆ. ಮೆಡಿಸಿನ್ಸ್ ರೆಸ್ಪಾನ್ಸ್ ಮುಂಚೆ ಇರೋ ಥರ ಇರೋದಿಲ್ಲ. ಆಮೇಲೆ ಅದ್ರ ಜೊತೆಗೆ ಮೆಡಿಸಿನ್ಸ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸು ಬರುತ್ತೆ. ಅಂದರೆ ಇನ್ವಾಲಂಟ್ರಿ ಮೂವ್ಮೆಂಟ್ಸ್ ಅಂತ ಹೇಳ್ತೀವಿ, ಡಿಸ್ಕೆನಿಸಿಯಾ ಅಂತ ಹೇಳ್ತೀವಿ. ಕುತ್ತಿಗೆ ಹೊರಳೋದು ಅಥವಾ ಟ್ರಂಕ್ ಹೊರಳೋದು, ಕೈಕಾಲು ಹೊರಳೋದು, ಅದೆಲ್ಲ ಶುರು ಆಗುತ್ತೆ ಮೆಡಿಸಿನ್ಸ್ ಇಫೆಕ್ಟ್ ಇದ್ದಾಗ. ಇಫೆಕ್ಟ್ ಕಡಿಮೆ ಆದಾಗ ಈ ನಡಕ ಎಲ್ಲ ಶುರು ಆಗುತ್ತೆ. ಸೊ ಹಾಗಾಗಿ ಈ ಥರ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಅದಲ್ಲದೆ ಮೆಡಿಸಿನ್ಸ್ ರಿಲೇಟೆಡ್ ಏನು ಸೈಡ್ ಎಫೆಕ್ಟ್ಸ್ ಅಂತಂದರೆ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ. ಅಂದರೆ ಅವರು ನಿದ್ದೆಯಲ್ಲಿ ತೊಂದರೆ ಆಗೋದು, ನಿದ್ದೆಯಲ್ಲಿ ಹೇಗೆ ಕನ್ಸು ಕಾಣ್ತೀವೋ ಹಾಗೆ ದಿನದಲ್ಲಿ ಕನ್ಸು ಕಾಣೋದು, ಅದೆಲ್ಲ ಶುರು ಆಗುತ್ತೆ. ಸೊ ಹಾಗಾಗಿ ನಾವು ಒಂದು ವೇಳೆ ಈ ಥರ ಸೈಡ್ ಎಫೆಕ್ಟ್ಸ್ ಬರುತ್ತೆ ಅಂದ್ಬಿಟ್ಟು ಮೆಡಿಸಿನ್ಸ್ ಕಡಿಮೆ ಆಗ್ತಾ ಹೋದರೆ ಇಫೆಕ್ಟ್ಸ್ ಜಾಸ್ತಿ ಆಗುತ್ತೆ, ಡಿಸೀಸ್ ಇಫೆಕ್ಟ್ಸ್ ಜಾಸ್ತಿ ಆಯಿತು. 5-6 ವರ್ಷ ಆದಮೇಲೆ ತುಂಬ ಈ ಡಿಸೀಸ್ನ ನಾವು ಮೆಡಿಸಿನ್ಸ್ಗಳಿಂದ ನಾವು ಟ್ರೀಟ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ, ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಓಕೆ, ಕಾರಣ ಅಂತ ತಿಳ್ಕೊಳ್ಳೋದಾದ್ರೆ ಏನು ಪಾರ್ಕಿನ್ಸನ್ಗೆ ಕಾರಣ ಏನು? ಮತ್ತೆ 50ರ ನಂತರನೇ ಶುರು ಆಗುತ್ತಾ, ಹೇಗೆ ಇದು? ಹೌದು, ಮೋಸ್ಟ್ ಆಫ್ ದ ನ್ಯೂರೋ ಡಿಜೆನರೇಟಿವ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಯೂಶಲಿ 50-60 ವರ್ಷ ಆದಮೇಲೆ ಶುರು ಆಗೋದು. ನೀವು ಕೇಳೋದಾದರೆ ಇದಕ್ಕೆ ಎಕ್ಸಾಕ್ಟ್ ರೀಸನ್ ನಮ್ಗೆ ಇನ್ನೂ ಗೊತ್ತಿಲ್ಲ. ದೇರ್ ಮೇ ಬಿ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್, ಅಂದರೆ ಹುಟ್ಟದಾಗಿಂದನೇ ನಮ್ಮ ಜೀನ್ಸ್ ಏನು ಪಡ್ಕೊಂಡ್ಬಂದಿರ್ತೀವಿ, ಅದರಿಂದ ಮೋಸ್ಟ್ಲಿ ಈ ಮನುಷ್ಯನಿಗೆ ಮುಂದೆ ಪಾರ್ಕಿನ್ಸನ್ಸ್ ಬರಬಹುದು ಅಂತ ಇದಿರ್ಬೋದು. ಬಟ್ ಅದಕ್ಕೆ ನಾವು ಸಮರ್ಪಕವಾಗಿ ನಮಗೆ ಈ ರೀಸನಿಂದ ಬರುತ್ತೆ ಅಂತ ಹೇಳೋದು ಕಷ್ಟ. ಎನ್ವೈರನ್ಮೆಂಟಲ್ ಇನ್ಫ್ಲುಯೆನ್ಸ್ ಅಂತ ಹೇಳ್ತಾರೆ, ಬಟ್ ಅದಕ್ಕೂ ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ. ಬಟ್ ಅದರಲ್ಲೇ ಪಾರ್ಕಿನ್ಸನ್ ಡಿಸೀಸ್ ಅಲ್ಲೇ ಯಂಗ್ ಆನ್ಸೆಟ್ ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳ್ತೀವಿ. ಅದು ಯೂಶಲಿ 40 ವರ್ಷಕ್ಕಿಂತ ಕಡಿಮೆ ಬರುವಂಥ ಪಾರ್ಕಿನ್ಸನ್ ಡಿಸೀಸಲ್ಲಿ ಫೆಮಿಲಿಯಲ್ ಹಿಸ್ಟ್ರಿ ಇರುತ್ತೆ. ಅಂದರೆ ಫ್ಯಾಮಿಲಿ ಒಬ್ಬರಿಗಿಂತ ಜಾಸ್ತಿ ಜನಕ್ಕೆ ಅದರ ಅಫೆಕ್ಟ್ ಆಗಿರುತ್ತೆ. ಅದು ತುಂಬ ರೇರ್, ಮೇ ಬಿ ಲೆಸ್ ದ್ಯಾನ್ 10% ಅಂತ ಹೇಳ್ಬೋದು. ಸೊ ಹಾಗಾಗಿ ಪಾರ್ಕಿನ್ಸನ್ ಡಿಸೀಸ್
ಇನ್ನೂ ನಮಗೆ ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ. ಸುಮಾರು ರಿಸರ್ಚ್ ನಡೀತಾ ಇದೆ. ಮೇ ಬಿ 20 ವರ್ಷ 30 ವರ್ಷದಲ್ಲಿ ನಮ್ಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಸಿಗಬಹುದು. ಓಕೆ ಸರ್, ರಘುರಾಮ್ ಅವರೇ, ಗುರುಪ್ರಸಾದ್ ಅವರು ಹೇಳ್ತಾ ಇದ್ರು ಏನು ಕಾರಣ ಅದಕ್ಕೆ ಏನು ಅಂತೇಳಿ. ಯೂಸಲಿ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಅದೇ ಹೇಳಿ ಮೆಡಿಸಿನಲ್ಲಿ ತುಂಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಸರ್ಜಿಕಲ್ ಟ್ರೀಟ್ಮೆಂಟಿಗೆ ಹೋಗೋದಾದ್ರೆ ಏನು ಆ್ಯಕ್ಚುಲ್ ಟ್ರೀಟ್ಮೆಂಟ್ ಇದೆ ಅಂತ? ಡಾಕ್ಟರ್ ಗುರುಪ್ರಸಾದ್ ಹೇಳ್ದಂಗೆ ಈ ಕಾಯಿಲೆ ಬಂದು ಈ ಒಂದು ರಸಾಯನ ಪದಾರ್ಥ ನಮ್ಮ ಮೆದುಳಿನಲ್ಲಿ ಕಮ್ಮಿ ಆಗಿರೋ ಕಾರಣದಿಂದ ಆಗಿರೋದು. ಈ ರಸಾಯನ ಪದಾರ್ಥದಿಂದ ಏನು ಆಗುತ್ತೆ ಅಂದ್ರೆ ಬ್ರೈನಲ್ಲಿ ಕರೆಂಟ್ ಸರ್ಕ್ಯೂಟ್ ಇರುತ್ತೆ. ನಮ್ಮ ಮೆದುಳಿನಲ್ಲಿ ಎಲ್ಲ ಕಡೆ ಎಫೆಕ್ಟ್ ಬರೋದು ಆ ಕರೆಂಟಿನ ಸರ್ಕ್ಯೂಟ್ ಕಾರಣದಿಂದ. ನಾವು ಮಾಡುವಂತ ಶಸ್ತ್ರಚಿಕಿತ್ಸೆ ಇದಕ್ಕೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಏನ್ ಮಾಡ್ತೀವಿ ಅಂದ್ರೆ ನಾವು ಮೆದುಳಿನೊಳಗೆ ಒಂದು ಚಿಕ್ಕ ತೂತ್ ಮಾಡಿ ಮೆದುಳಿನ ಡೀಪ್ ಸ್ಟ್ರಕ್ಚರ್ಸ್ ಅಂದ್ರೆ ಒಳಭಾಗದಲ್ಲಿ ಇರುವಂತ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಆ ಕರೆಂಟ್ ಅನ್ನು ನಾವು ಆಲ್ಟರ್ ಮಾಡ್ತೀವಿ. ಆ ಕರೆಂಟ್ ಆಲ್ಟರ್ ಮಾಡಿದಾಗ ಅವರಿಗೆ ಈ ಸಿಂಪ್ಟಮ್ಸ್ ಲಕ್ಷಣಗಳು ಏನು ಡಾಕ್ಟರ್ ಗುರುಪ್ರಸಾದ್ ಹೇಳಿದ್ರು ಅದರಲ್ಲಿ ನಮಗೆ ಸಾಕಷ್ಟು ವ್ಯತ್ಯಾಸ ಕಾಣುತ್ತೆ. ಮತ್ತೆ ರೋಗಿಯ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ಅವರು ಓಡಾಡೋದಲ್ಲಾಗ್ಲಿ ಅಥವಾ ಸ್ನಾನ ಮಾಡೋದಾಗ್ಲಿ ಅವರಿಗೆ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಸೊ ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಸರ್ಜರಿಯ ಮೇನ್ ಅಡ್ವಾಂಟೇಜ್ ಏನಂದ್ರೆ ಔಷಧಿಗಳು ಖಂಡಿತ ಕಡಿಮೆ ಆಗುತ್ತೆ ಮತ್ತೆ ಅವರ ದಿನನಿತ್ಯದ ಕಾರ್ಯಗಳಲ್ಲಿ ಅವರಿಗೆ ಒಳ್ಳೆ ಸಾಕಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ಳುತ್ತೆ. ಓಕೆ, ಇದು ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಹೇಳಿದ್ರಿ ಅಂದ್ರೆ ಇದು ಆಕ್ಚುಲಿ ಏನ್ ಟೈಮಿಂಗ್ಸ್, ಆಮೇಲೆ ಎಷ್ಟು ದಿವಸ ತಗೋಬಹುದು ಈ ತರ, ಅಥವಾ ಒಂದ್ಸರಿ ಮಾಡ್ಕೊಂಡ್ಬಿಟ್ರೆ ಪರ್ಮನೆಂಟ್ ಆಗಿ ಅವ್ರು ಕ್ಯೂರ್ ಆಗ್ತಾರೆ, ಹೇಗೆ ಇದು ಅಂತ? ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ನಾವು ಮಾಡಿದಾಗ ನಾವು ಏನ ಎಲೆಕ್ಟ್ರೋಡ್ ಇಡ್ತೀವೋ ಅದು ಯೂಶಲಿ ಪರ್ಮನೆಂಟ್ ಆಗಿರುತ್ತೆ. ಈ ಕರೆಂಟ್ ಅನ್ನು ಉತ್ಪತ್ತಿ ಮಾಡಿ ಆ ಮೆದುಳಿಗೆ ಕಳಿಸುವಂತ ಯಂತ್ರ ಬಂದು ಬ್ಯಾಟ್ರಿ. ಸೊ ಆ ಬ್ಯಾಟ್ರಿಯನ್ನು ನಾವು ನಮ್ಮ ಈ ಕಾಲರ್ ಬೋನ್ ಅಂತ ಏನ್ ಹೇಳ್ತೀವೋ ಅದ್ರ ಕೆಳಗಡೆ ಅದನ್ನ ಹಾಕಿಟ್ಟಿರ್ತೀವಿ. ಯೂಶಲಿ ನಾವು ಕೊಡುವಷ್ಟು ಕರೆಂಟಿನಲ್ಲಿ ಯೂಶಲಿ ಈ ಬ್ಯಾಟ್ರಿ 5 ವರ್ಷದಿಂದ 6 ವರ್ಷದವರೆಗೂ ಕೆಲಸ ಮಾಡುತ್ತೆ. ಅದೇನಾದ್ರೂ ಆ ಬ್ಯಾಟ್ರಿಯ ಎಫೆಕ್ಟ್ ಕಡಿಮೆ ಆದಾಗ ನಂತರ ನಾವು ಆ ಬ್ಯಾಟ್ರಿನ ಮಾತ್ರ ಬದಲಾಯಿಸಬೇಕಾಗುತ್ತೆ. ಆ ಮೆದುಳಿನೊಳಗಿನ ಹಾಕಿರುವ ಅಂದ್ರೆ ಈ ವಿದ್ಯುತ್ ಅನ್ನು ಚಾಲಿಸುವ ತಂತಿಯನ್ನಂತೂ ನಾವು ಏನು ಬದಲಾಯಿಸೋದು ಬೇಡ. ಆ ಬ್ಯಾಟ್ರಿ ಮಾತ್ರ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಸಾಕುತ್ತೆ. ಒಂದ್ಸಲಿ ಮಾಡಿದ್ರೆ ಹೌದು, ಒಂದ್ಸಲಿ ಮಾಡಿದ್ರೆ ಸಾಕು. ಅದ್ರದ್ದು ಎಫೆಕ್ಟ್ ನಾವು ಅದನ್ನ ಅಡ್ಜಸ್ಟ್ ಮಾಡೋದೇ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ. ಅದು ಎಫೆಕ್ಟ್ ಕಮ್ಮಿ ಆದಾಗ ನಾವು ಕರೆಂಟ್ ಜಾಸ್ತಿ ಮಾಡಬಹುದು, ಎಫೆಕ್ಟ್ ತುಂಬಾ ಜಾಸ್ತಿ ಆದಾಗ ಕರೆಂಟ್ ನ ಕಮ್ಮಿ ಮಾಡಬಹುದು. ಅದೇ ಇದರ ಮೇನ್ ಅಡ್ವಾಂಟೇಜ್. ನಾವು ಯಾವ ಪೇಷಂಟ್ಗೆ ಯಾವ ತರ ತೊಂದರೆ ಇದೆ ಅನ್ನೋದನ್ನ ನೋಡ್ಕೊಂಡು ಅದಕ್ಕೆ ಅವರಿಗೆ ಸೂಟ್ ಆಗುವಂತ ನಾವು ಬದಲಾವಣೆಯನ್ನು ಮಾಡಬಹುದು. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ ಕಂಡೀಷನ್ ಪಾರ್ಕಿನ್ಸನ್ ಡಿಸೀಸ್ ಅಲ್ಲಿ. ಎಲ್ಲರೂ ಒಂದೇ ಥರ ಇರಲ್ಲ. ಸೊ ಎಂಥವ್ರಿಗೆ ಇದು ತುಂಬಾನೇ ಬೆಸ್ಟ್ ಅಂತ, ನೀಡೆಡ್ ಅಂತ ಹೇಳ್ತೀರಾ? ಅದೇ ಡಾಕ್ಟರ್ ಗುರುಪ್ರಸಾದ್ ಹೇಳಿದಂಗೆ ಈ ಎಲ್ಲ ರೋಗಿಗಳಿಗೂ, ಪಾರ್ಕಿನ್ಸನ್ಸ್ ರೋಗಿಗಳಿಗೂ ಈ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಶಸ್ತ್ರಚಿಕಿತ್ಸೆ ಬೇಕಾಗಲ್ಲ. ಯಾರಿಗೆ ಬೇಕಾಗೋ ಅನ್ನೋದನ್ನ ನಮ್ಮ ಡಾಕ್ಟರ್ ಗುರುಪ್ರಸಾದ್ ಡಿಸೈಡ್ ಮಾಡ್ತಾರೆ, ನರರೋಗಿ ತಜ್ಞರು ಡಿಸೈಡ್ ಮಾಡ್ತಾರೆ. ಅದಕ್ಕೆ ಕೆಲವು ಸೂಕ್ಷ್ಮ ಟೆಸ್ಟ್ಗಳಿದೆ. ಆ ಸೂಕ್ಷ್ಮ ಪರೀಕ್ಷೆಗಳನ್ನು ಮಾಡಿ ನಾವು ನೋಡ್ತೀವಿ. ಆ ಸೂಕ್ಷ್ಮ ಪರೀಕ್ಷೆ ಮಾಡಿದಾಗ ಅಂದ್ರೆ ಡೋಪಮಿನ್ ಈ ರಸಾಯನ ಪದಾರ್ಥ ಏನಿದೆಯೋ ಅದನ್ನು ಕೊಟ್ಟು ನಾವು ನೋಡ್ತೀವಿ. ಅದು ಕೊಟ್ಟು ನೋಡಿದಾಗ ಇಲ್ಲ ಇವರಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಈ ಡೋಪಮಿನ್ ರಸಾಯನ ಪದಾರ್ಥ ಕೊಟ್ಟಾಗ ಅಂದಾಗ, ಮತ್ತೆ ಅವರಿಗೆ ಬೇರೆ ಯಾವುದು ಸಿಂಪ್ಟಮ್ಸ್ ಇಲ್ಲದೆ ಇರಬೇಕಾದ್ರೆ ಮಾತ್ರ ನಾವು ಈ ಶಸ್ತ್ರಚಿಕಿತ್ಸೆ ಆಪ್ಷನ್ ಅನ್ನು ಅವರಿಗೆ ಕೊಡ್ತೀವಿ. ಈ ರೋಗದ ಲಕ್ಷಣಗಳು ಕಾಣಿಕೊಂಡ ತಕ್ಷಣ ಈ ಆಪರೇಷನ್ ಮಾಡಬೇಕು ಅಂತಿಲ್ಲ. ಡಾಕ್ಟರ್ ಗುರುಪ್ರಸಾದ್ ಹೇಳಿದಂಗೆ 5 ವರ್ಷ ಅಥವಾ 6 ವರ್ಷ ಆದ್ಮೇಲೆ ಯಾವಾಗ ಔಷಧಿಗಳ ಎಫೆಕ್ಟ್ ಬರ್ತಾ ಇಲ್ವೋ, ಅವ್ರಿಗೆ ಔಷಧಿಗಳಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಬರ್ತಾ ಇದೆಯೋ ಅವಾಗ ಮಾತ್ರ ನಾವು ಈ ಶಸ್ತ್ರಚಿಕಿತ್ಸೆ ಆಪ್ಷನ್ ಅನ್ನು ಕೊಡ್ತೀವಿ. ಓಕೆ ಸರ್, ಗುರುಪ್ರಸಾದ್ ಅವರೇ, ನೀವು ಹೇಳೋದಾದ್ರೆ ಇದಂದ್ರೆ ಜೆನೆಟಿಕ್ ಆಗಿ ಏನಾದರೂ ಈ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರೋ ಸಾಧ್ಯತೆ ಇದೆಯಾ ಅಂತ? ಅದೇ ನಾನು ಹೇಳ್ದಂಗೆ ಯೂಶಲಿ ಕಾಮನ್ ಆಗಿ ಬರುವಂತ ಪಾರ್ಕಿನ್ಸನ್ ಡಿಸೀಸ್ ಎಷ್ಟು ಪರ್ಸೆಂಟ್ ಹಿಂಗೆ? ಅದೇ 10 to 15%. ಅಂದ್ರೆ ನಾರ್ಮಲ್ ಆಗಿ 50 ವರ್ಷ 60 ವರ್ಷ ಆದ್ಮೇಲೆ ಬರುವಂತ ಕಾಯಿಲೆಯಲ್ಲಿ 15% ಆಫ್ ದ ಪೀಪಲ್ ವಿಲ್ ಹ್ಯಾವ್ ಫ್ಯಾಮಿಲಿ ಹಿಸ್ಟ್ರಿ. ಅಂದ್ರೆ ಒಬ್ಬರಲ್ಲದೆ ಇನ್ನೊಬ್ಬರಿಗೆ ಆ ಥರ ಕಾಯಿಲೆ ಇರುತ್ತೆ ಫ್ಯಾಮಿಲಿಲಿ. ಬಟ್ ಅದೇ 40 ವರ್ಷದ ಕೆಳಗೆ ಬರುವಂಥ ಕಾಯಿಲೆಯಲ್ಲಿ ಸುಮಾರು ಜನಕ್ಕೆ ಇರುತ್ತೆ. ಸೊ ಅದು ತುಂಬ ರೇರ್, ಯು ಕ್ಯಾನ್ ಸೇ ಲೆಸ್ ದನ್ 10%. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಪಾರ್ಕಿನ್ಸನ್ ಡಿಸೀಸ್ ಬಗ್ಗೆ ಮಾತಾಡ್ತಾ ನಿಮ್ಮಲ್ಲೂ ಕೂಡ ಈ ಥರ ಲಕ್ಷಣಗಳು ಏನಾದರೂ ಕಂಡು ಬಂದಿದ್ರೆ, ನಿಮ್ಮಲ್ಲೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಇಬ್ಬರು ತಜ್ಞ ವೈದ್ಯರಿದ್ದಾರೆ, ಮಾತಾಡ್ತಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಈಗ ಚಿಕ್ಕದೊಂದು ಬ್ರೇಕ್.